ಏನು ಮಮ್ಮಿ ಇದು? ವಿಶಾಲ್ ಯಜಮಾನ್ರು ಮುಖ ಬಿಟ್ಟು ನನ್ಗೇನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಹೋಗ್ಲಿ ಬಿಡುವಲ್ಲಮ್ಮ, ನಡೆದಿದ್ದು ಯಾವುದು ನೆನಪಿಲ್ದೇ ಇದ್ರು ಬೇಗ ಹುಷಾರಾಗಿ ನೈನಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ. ಆ? ಯಾಕೆ ನನ್ನ ಎಲ್ರು ನೈನಿ ಅಂತ ಕರಿತಿದ್ದೀರಾ? ನಿನ್ ತ್ರಿನಯನಿ ಆಗಿರೋದಕ್ಕೆ? ನಾನ್ ತ್ರಿನೈನಿ ಅಲ್ಲ, ನನ್ನ ಹೆಸರು ತ್ರಿನೇತ್ರಿ. ಯಾಕೆ ಹೀಗೆ ಮುಖ ನೋಡ್ತಿದ್ದೀರಾ ಯಜಮಾನ್ರೆ? ನಾನೇನಾದ್ರು ತಪ್ಪಾಗಿ ಮಾತಾಡಿದ್ನಾ? ನನ್ನ ಹೆಸರೇ ಅಲ್ವಾ ಹೇಳಿದ್ದು. ತ್ರಿನಯನಿ ಅನ್ನೋ ಹೆಸರನ್ನ ತ್ರಿನೇತ್ರಿ ಅಂತಿದ್ರೆ ಆಶ್ಚರ್ಯ ಪಡ್ತಾ ಇದ್ದಾರೆ. ಯಜಮಾನ್ರೆ, ತ್ರಿನೈನಿ ಅಂದ್ರು 3 ಕಣ್ಣೆ, ತ್ರಿನೇತ್ರಿ ಅಂದ್ರು ಅದೇ ಅಲ್ವಾ? ಹೇಗೆ ಕರಿಬೇಕು ಅನ್ಸುತ್ತೋ ಹಾಗೆ ಕರೀರಿ ನನ್ನ. ಮುಖ್ಯವಾಗಿ ನೀವು ನಿಮ್ಗೆ ಆ ಹೆಸರೇ ಇಷ್ಟ ಆದರೆ ಆ ಹೆಸರೇ ನನ್ಗಿಟ್ಟಿದ್ದಾರೆ ಅನ್ಕೋತೀನಿ. ನಿಮ್ಮಿಷ್ಟ. ನಾಚಿಕೆ ಆಗ್ತಿದ್ಯಾ ನಯನಿ? ಹೌದಕ್ಕ. ನೀನು ಹೋದಾಗ ಉಟ್ಕೊಂಡಿದ್ದ ಸೀರೆ ಎಲ್ಲಿ? ಯಾವ ಸೀರೆ ಅಕ್ಕ? ನೀನು ನನಗೆ ಅಕ್ಕ, ನನ್ನನ್ನು ಅಕ್ಕ ಅಂತ ಕರಿಬೇಡ, ತಂಗಿಯನ್ನು ಇಲ್ಲ ಸುಮನ ಅಂತ ಕರಿ. ನೀಲಿ ಬಣ್ಣದ ಗುಲಾಬಿ ಅಂಚಿನ ಸೀರೆ ಉಟ್ಕೊಂಡು ಹೋದ್ಯಲ್ಲ ಅದು. ಓ, ವಿಶಾಲ್ ಯಜಮಾನ್ರನ್ನ ನೋಡ್ದಾಗ ಉಟ್ಕೊಂಡಿದ್ದ ಸೀರೆನಾ? ಅದು ಮೊನ್ನೆ ಉಟ್ಕೊಂಡಿದ್ದೆ ಅನ್ಸುತ್ತೆ. ಅದೇ. ಮತ್ತೆ ಅದನ್ನೇ ಉಟ್ಕೊಂಡು ಇನ್ನೆಷ್ಟು ದಿನ ಇರಬೇಕು ಅಂತೀರಾ? ಕರೆಕ್ಟೇ, ನಾವೇ ಹುಚ್ಚರು ಅಂತ ಅನ್ನಿಸ್ತಾ ಇದೆ. ಯಜಮಾನ್ರೆ, ಮಗು ಎಷ್ಟು ಮುದ್ದಾಗಿದೆಯೋ. ಏನು ಮಮ್ಮಿ ಇದೆಲ್ಲ? ನನಗೇನು ಅರ್ಥನೇ ಆಗ್ತಿಲ್ಲ. ನನಗೂನು. ನೈನಿ, ನೇತ್ರಿ ಅನ್ನಲ್ವಾ? ಸರಿ ಬಿಡಿ, ನಿಮ್ಮಿಷ್ಟ. ನೀವು ನೈನಿ ಅಂತಾನೆ ಕರೀರಿ, ನಾನು ತಿರುಗ್ತೀನಿ. ಅದಕ್ಕೆ ಅವಳನ್ನ ಒಳಗೆ ಕರ್ಕೊಂಡು ಹೋಗಿ. ಏನಾಯ್ತು ಬಾವಾ? ಇವಾಗ ಯಾರು ಏನು ಮಾತಾಡ್ಬೇಡಿ ಪ್ಲೀಸ್. ನೈನಿ ಬಾ. ಎಲ್ಲಿಗಕ್ಕ? ಮನೆಗೆ ಬಂದು ಎಲ್ಲಿ ಅಂತ ಯಾಕೆ ಕೇಳ್ತಿದ್ಯಾ? ಮನೆ ತೋರಿಸ್ತೀರಾ? ನಿನ್ನ ಮನೆ ನಿನಗೆ ತೋರಿಸ್ತೀನಿ ಬಾ. ಯಜಮಾನ್ರ ಮನೆ ಅಂದರೆ ಇದು ನನ್ನ ಮನೆನೇ ಅಲ್ವಾ? ಹೌದಲ್ವಾ? ನಡಿ ನಡಿ. ನಿಮ್ಗೇನಾದರೂ ಅರ್ಥ ಆದರೆ ದಯವಿಟ್ಟು ನನಗೂ ಸ್ವಲ್ಪ ಹೇಳಿ. ಕನ್ಫ್ಯೂಸ್ ಆಗಿ ನಾನು ಕೋಮಾಗ ಹೋಗೋ ಥರ ಇದ್ದೀನಿ. ನೈನಿ ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿದೆಯಲ್ಲ, ಅದಕ್ಕೆ ಹಾಗೆ ನಡ್ಕೋತಿದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೆದ್ಲಿಗೆ ಜೋರಾಗಿ ಗೇಟ್ ಬಿದ್ದು ಈ ಥರ ಎಲ್ಲ ಆಡ್ತಿದ್ದಾಳೆ ಅಂತ ಅನ್ಸತ್ತೆ. ಹೌದಮ್ಮ,
ಗುಡಿಯಿಂದ ಬರ್ತಿದ್ದೀನಿ ಅಂತದಾಳೆ. ಲಂಗ ದಾವಣಿ ಹಾಕೊಂಡ್ಬಂದಿದ್ದಾಳೆ. ವಿಶಾಲ್ನ ಬಿಟ್ಟು ಬೇರೆ ಯಾರನ್ನೂ ಗುರ್ತು ಹಿಡಿತಾ ಇಲ್ಲ ಅವಳು. ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲ ಅನ್ಸತ್ತೆ. ಪ್ರಾಣಾಪಾಯದಿಂದ ಅವಳು ಹುಷಾರಾಗಿ ಮನೆಗೆ ಬಂದಿದ್ದಾಳೆ. ಸ್ವಲ್ಪ ದಿನ ಮೆಡಿಸಿನ್ಸ್ ತಗೊಂಡ್ರೆ ನಾರ್ಮಲ್ ಆಗ್ಬಿಡ್ತಾಳೆ ಅನ್ಸತ್ತೆ. ಬ್ರೋ, ಬಂದಿರೋದು ನೈನಿ ಎತ್ತಿಗೆ ಅಂತ್ಯಾ?